ಹಾಯ್ ಹಲೋ ಶರಣ್ ರೀ ಎಲ್ರು ಹೆಂಗದಿರಿ ಆರಾಮದಿರಿ ಅಂತ ಭಾವಿಸ್ತಾ ನಾನಿವತ್ತು ಕ್ಯಾಮ್ರಾ ಮುಂದೆ ಬಂದಿರೋ ಉದ್ದೇಶ ಏನಂದ್ರೆ ನಾನು ನಿನ್ನೆ ಹಾಕಿರೋ ವಿಡಿಯೋಕ್ಕೆ 500+ ವ್ಯೂಸ್ ಬಂದಿದ್ದಾವು. ಯಾರೆಲ್ಲ ನನ್ನ ಚಾನಲ್ನ ನೋಡಿದಿರ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಂಗೆ ನನ್ನ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಹಿಟ್ಟಿಲೆ ವಡೆ ಮಾಡಾಕತ್ತೀನಿ. ಅದನ್ನು ಹೆಂಗೆ ಮಾಡೋದು ಅಂತಂದು ನೋಡ್ಕೊಂಬರೋನು ಬರ್ರಿ. ಸ್ವಲ್ಪ ತಡೀರಿ, ನಾನೀಗ ಒಂದು ಇಂಪಾರ್ಟೆಂಟ್ ಕೆಲಸ ಬಂದೈತಿ, ಅದನ್ನು ಮುಗಿಸ್ಕೊಂಡು ಬಂದು ನಿಮಗೆ ವಡೆ ಹೆಂಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ ರೀ. ಏನಪ್ಪ ಈಕಿ ವಡೆ ಮಾಡೋದು ತೋರಿಸ್ತೀನಿ ಅಂತ ಹೇಳಿ ಮನೆ ಚಾವಿ ಹಾಕ್ಕೊಂಡು ಮಸ್ತ್ ಹಂಗೆ ಸೇರಿ ಒಟ್ಟು ರೆಡಿಯಾಗಿ ಎಲ್ಲಿ ಹೊಂಟಾಳ ಅನ್ನಕತ್ತೀರೇನ? ಬರ್ರಿ ಹೇಳ್ತೀನಿ. ನಾನು ಒಂದು ಕೆಲಸ ಐತಿ ಅಂತ ಹೇಳಿದ್ನಲ್ರಿ, ಆ ಕೆಲಸದ ಮ್ಯಾಗ ನಮ್ಮ ಊರಿಗೆ ಹೊಂಟೇನಿ ರೀ. ಹಂಗೆ ಹೋಗುವಾಗ ಬಾಬಾನ ಗುಡಿಗೆ ಹೋಗಿ ಬಾಬಾಗೊಂದು ನಮಸ್ಕಾರ ಹಾಕ್ಕೊಂಡು ನಮ್ಮೂರು ಬಸ್ ಹತ್ತಿದ್ದು ನೋಡ್ರಿ. ನಾವು ಯಾವಾಗಲೂ ನಮ್ಮೂರಿಗೆ ಗಾಡಿ ತೊಗೊಂಡು ಹೋಗ್ತಿದ್ವಿ. ಆದ್ರೆ ಇವತ್ತು ನಮ್ಮ ಮನೆಯವರಿಗೆ ಡ್ಯೂಟಿ ಐತಿ ಅಂತ ಅಂದು ಅವ್ರ ಡ್ಯೂಟಿ ಮಾಡಕ್ಕೆ ಹೋಗ್ಯಾರ. ನಾನೀಗ ನನ್ನ ಡ್ಯೂಟಿ ಮಾಡ್ಬರೋನು ಅಂತಂದು ನಮ್ಮೂರಿಗೆ ಹೊಂಟೀನಿ. ಹಂಗೆ ಹೊರಗೆ ಬಿಸಿಲು ಭಾಳ ಐತೆ ನೋಡ್ರಿ. ಈ ವರ್ಷ ಹೆಚ್ಚಿನ ಬಿಸಿಲು ಐತೆ ನೋಡ್ರಿ. ಯಾಕೋ ಏನೋ ಬಿಸಿಲಿದ್ದಕ್ಕೋ ಏನೋ ಗೊತ್ತಿಲ್ಲ ನೋಡ್ರಿ. ನಮ್ಮೂರು ಬಸ್ ಭಾಳ ರಶ್ ಇರೋದು ಖಾಲಿ ಖಾಲಿ ಅನ್ಸಾಕತ್ತೈತಿ. ಅಂತೂ ಇಂತೂ ನಮ್ಮೂರಿಗೆ ಬಂದು ಇಳಿದೆ ನೋಡ್ರಿ. ಶಾಲೆ ನೋಡಿ ಏನಪ್ಪ ಈಕಿ ಹುಬ್ಬಳ್ಳಿಯಿಂದ ಇಲ್ಲಿಗೆ ಶಾಲೆ ಕಲಿಯಕ್ಕೆ ಬಂದಾಳನ ಅಂತ ಅಂದ್ಕೊಂಡ್ರೇನು. ನಾನು ಇಲ್ಲಿಗೆ ಎದಕ್ಕೆ ಬಂದೀನಿ ಅಂತ ಹೇಳ್ತೇನೆ ರೀ. ಇವತ್ತು ಲೋಕಸಭಾ ಚುನಾವಣೆ ಐತೆ ನೋಡ್ರಿ. ನಾನು ಇವತ್ತು ನಮ್ಮೂರಿಗೆ ಓಟ್ ಹಾಕಕ್ಕೆ ಬಂದೀನಿ. ಇದ ನೋಡ್ರಿ ಮುಖ್ಯವಾದ ಕೆಲಸ. ನಮಗೆ ವರ್ಷ ಪೂರ್ತಿ ಏನಾರ ಒಂದು ಕೆಲಸ ಇದ್ದೇ ಇರ್ತೈತೆ ನೋಡ್ರಿ. ಹಂಗಂತ ಆ ಕೆಲಸ ಐತಿ ಈ ಕೆಲಸ ಐತಿ ಅಂತಂದು ಓಟ್ ಹಾಕೋದನ್ನು ಮರಿಬೇಡ್ರಿ. ನನ್ನ ಮತ ನನ್ನ ಹಕ್ಕು ಅಂತ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ. ನೀವು ಸಹ ಯಾರೆಲ್ಲ ಇನ್ನೂ ವೋಟ್ ಮಾಡಿಲ್ಲಲ್ರಿ, 6 ಗಂಟೆವರೆಗೂ ಟೈಮ್ ಐತಿ. ಮೊದಲು ಹೋಗಿ ವೋಟ್ ಮಾಡಿ ಬರ್ರಿ. ನಮ್ಮ ಹಕ್ಕನ್ನು ನಾವು ಚಲಾಯಿಸಿದ್ದಾತು. ಇವಾಗ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಹಿಟ್ಟಿನ ವಡಿನ ಹೆಂಗೆ ಮಾಡೋದು ಅಂತಂದು ನೋಡ್ಕೊಂಬರೋನು ಬರ್ರಿ. ಅದಕ್ಕೆ ಏನೇನು ಬೇಕಂತ ಒಮ್ಮೆ ನೋಡ್ಕೊಂಬರೋಣ ಬರ್ರಿ. 1 ಕಪ್ಪು ಗೋಧಿ ಹಿಟ್ಟು, 1.5 ಕಪ್ಪು ಜೋಳದ ಹಿಟ್ಟು, ಸ್ವಲ್ಪ ಕೊತ್ತಂಬರಿ, 10-12 ಹಸಿಮೆಣಸಿನ್ಕಾಯಿ, 3 ಬೆಳ್ಳುಳ್ಳಿನ ಹಿಂಗೆ ಬ್ಯಾಳೆ ಮಾಡಿ ಇಟ್ಕೊಂಡೇನಿ, ಚಿಟಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು, ಸ್ವಲ್ಪ ಬಿಳಿ ಎಳ್ಳು. ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಒಂದು ಪ್ಲೇಟಿಗೆ ಗೋಧಿ ಹಿಟ್ಟು ಅರ್ಧ ಕಪ್ಪಿನ ಅಳತೆ ಒಳಗೆ 1.5 ಕಪ್ಪಿನಷ್ಟು ಜೋಳದ ಹಿಟ್ಟು ತೊಗೊಂಡೇನಿ. ಹಂಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆಂದಾಗ ನಾದ್ಕೊಂಬರೋಣ ಬರ್ರಿ. ನಮ್ಮ ಕಡೆಗೆ ವಡೆ ಹಿಟ್ಟು ಅಂತನ ಸಪ್ರೇಟಾಗಿ ಗಿರಣಿ ಹಾಕಿಸ್ತಾರೆ. ಜೋಳ ಗೋಧಿ ಎಲ್ಲನೂ ಹಾಕಿ ಗಿರಣಿ ಹಾಕಿಸ್ತಾರೆ. ಆದ್ರೆ ನಾನು ಯಾವಾಗಲೂ ನಮ್ಮ ಮನೆಯೊಳಗೆ ಇದೇ ಥರ ವಡೆ ಮಾಡ್ತೇನೆ ರೀ. ನೋಡ್ರಿ ಹಿಂಗೆ ಸ್ವಲ್ಪ ನೀರು ಹಾಕ್ಕೊಂತ ಚೆಂದಾಗ ನಾದ್ಬೇಕ್ರಿ ಹಿಟ್ಟನ್ನ. ಒಮ್ಮುಕ್ಲ ಜಾಸ್ತಿ ನೀರು ಹಾಕಿ ನಾದಕ್ಕೆ ಹೋದ್ರೆ ಹಿಟ್ಟು ಅಳಕಾಗ್ತೈತ್ರಿ. ಹಿಂಗೆ ಸ್ವಲ್ಪ ನೀರು ಹಾಕ್ಕೊಂತ ಗಟ್ಟಿಯಾಗಿ ನಾದ್ಬೇಕ್ರಿ. ನಮಗೆ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದಿದ್ರೆ ಚಲೋ ನೋಡ್ರಿ. ನೀವು ಎಷ್ಟೇ ಗಟ್ಟಿ ನಾದಿದ್ರೂ ಈ ಹಿಟ್ಟು ನೆಂದ ಮ್ಯಾಗ ಸ್ವಲ್ಪ ಸ್ಮೂತಾಗಿ ಬರ್ತೈತಿ. ಹಾಗಾಗಿ ನಾದವಾಗ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋರಿ. ಇಲ್ಲಿ ನಾದಿದ್ದಾಗೈತಿ. ಈ ಹಿಟ್ಟನ್ನ ಒಂದು ಪಾತ್ರೆಯಾಗಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು 7-8 ತಾಸು ನೆನೆಯಾಕೆ ಬಿಡೋಣ್ರಿ. ನೋಡ್ರಿ ಈ ಹಿಟ್ಟು ಚೆಂದಾಗ ನೆಂದೈತಿ. ಇದಕ್ಕೆ ಇವಾಗ ಖಾರ ರುಬ್ಕೊಂಬರೋಣ ಬರ್ರಿ. ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಹಂಗೆ ಇಲ್ಲೇ ಸೋಂಪು ಹಾಕಕತ್ತೇನೆ ರೀ. ಈ ಸೋಂಪಿಗೆ ಬಡೆ ಸೊಪ್ಪು ಅಂತಲೂ ಕರೀತಾರೆ. ಹಂಗೆ ಸ್ವಲ್ಪ ಜೀರಿಗೆ ಹಾಕ್ರಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ. ಇಲ್ಲಿ ನಾನು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದಿಟ್ಕೊಂಡಿದ್ನಲ್ರಿ, ಅದನ್ನು ಸೇರಿಸಿ ಚೆಂದಾಗಿ ಸಣ್ಣಗೆ ರುಬ್ಕೊಂಬರೋಣ ಬರ್ರಿ. ಹಿಂಗೆ ಸಣ್ಣಗೆ ಹಾಕೋರಿ. ಕೊತ್ತಂಬರಿ ಕಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆಂದಾಗಿ ರುಬ್ಬಿತ್ತು ಅಂತಂದ್ರೆ ವಡೆ ಎಣ್ಣೆ ಒಳಗೆ ಒಡೆಯೋಂಗಿಲ್ಲ ನೋಡ್ರಿ. ಇದನ್ನು ನೆನೆಸಿರೋ ಹಿಟ್ಟಿಗೆ ಹಾಕಿ ಹಂಗೆ ಸ್ವಲ್ಪ ಚಿಟಿಕೆ ಸೋಡಾನು ಹಾಕಿ ಚೆಂದಾಗ ನಾದ್ಕೊಂಬರೋಣ ಬರ್ರಿ. ನಮ್ಮ ಕಡೆಗೆ ಈ ವಡಿನ ಬೆಳಗ್ಗೆ ನಾಷ್ಟಾಕ್ಕೆ ಮಾಡ್ತೇವೆ ರೀ. ಹಾಗಾಗಿ ರಾತ್ರಿನ ಈ ಹಿಟ್ಟು ನೆನೆಸಿಟ್ಟು ಬೆಳಗ್ಗೆ ಖಾರ ರುಬ್ಬಿ ವಡೆ ತಟ್ಕೊಳ್ತೇವೆ. ಹಂಗೆ ನೀವು ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಟೈಮಿಗೆ ಚಹಾ ಜೊತೆಗೆ ಮಾಡ್ತೇವೆ ಅಂದ್ರೆ ಬೆಳಗ್ಗೆ ಹಿಟ್ಟು ನಾದಿ ಸಂಜೆಗೆ ವಡೆ ರೆಡಿ ಮಾಡ್ಕೋಬೋದು ನೋಡ್ರಿ. ಈಗ ಈ ಹಿಟ್ಟು ನಾದಾಗೈತಿ. ಹಿಂಗೆ ಸ್ವಲ್ಪ ಹಿಟ್ಟು ತೊಗೊಂಡು
ಹಿಂಗೆ ತಟ್ಟಿ ಇವಾಗ ಈ ವಡಿನ ಎಣ್ಣೆ ಕರೆದ್ರೆ ವಡಿ ರೆಡಿ ಆಗ್ತಾವೆ ನೋಡ್ರಿ. ಗ್ಯಾಸ್ ಹಚ್ಚಿ ಬಾಳ್ಗಿ ಇಟ್ಟು ಎಣ್ಣೆ ಹಾಕಾಕತ್ತೀನಿ. ಇವಾಗಿಲ್ಲೇ ಎಣ್ಣೆ ಕಾದತ್ ನೋಡ್ರಿ, ವಡಿ ಹಾಕಾಕತ್ತೀನಿ. ಹಂಗೆ ಇಲ್ಲೇ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ವಡಿ ಕರೀರಿ. ನೋಡ್ರಿ ಇಲ್ಲೇ ಎಷ್ಟು ಚಂದಂಗೆ ಉಬ್ಬಿ ಬಂದೈತಿ. ಹಂಗೆ ಸ್ವಲ್ಪ ಈ ಬಿಸಿ ಎಣ್ಣೆನ ವಡಿ ಮೇಲೆ ಹಾಕಿ ಹಿಂಗೆ ತಿರುಗಿಸಿ ವಡಿನ ಈ ಕಲರ್ ಚೇಂಜ್ ಆಗೋವರೆಗೂ ಕರೆದ್ರೆ ಆತು ನೋಡ್ರಿ. ನೋಡ್ರಿ ಎಷ್ಟು ಮಸ್ತಂಗೆ ವಡಿ ಉಬ್ಬಿ ಬಂದೈತಿ. ನಾನಿಲ್ಲೇ ಇನ್ನೊಂದು ವಡಿನ ತಟ್ಟಿ ತೋರ್ಸಾಕತ್ತೇನೆ ನೋಡ್ರಿ. ಈ ವಡಿ ತಟ್ಟಕ್ಕೆ ನೀವು ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಕೋಬೋದ್ರಿ. ನಾನಿಲ್ಲೇ ಕೈಯಾಗ ತಟ್ಟಿ ತೋರ್ಸಾಕತ್ತೀನಿ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬರಾಕತ್ತವ ನೋಡ್ರಿ ವಡಿ. ಮತ್ತು ನಾವಿಲ್ಲೇ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನ ಹಾಕಿರ್ತೀವಿ ರೀ, ಸ್ವಲ್ಪ ಖಾರ ಖಾರ ಇರಲಿ ಅಂತಂದು. ನೋಡ್ರಿ ಈ ವಡಿನ ತಟ್ಟೆ ಆದಿಂದ ಕೈಯಿಗೆ ಖಾರದ ಅಂಶ ಹತ್ತಿರ್ತೈತಿ. ಈ ಖಾರದ ಅಂಶ ಹೋಗ್ಬೇಕು ಅಂದ್ರೆ ಬರೀ ಸೋಪ್ ಹಾಕಿ ಕೈ ತೊಳೆದ್ರೆ ಖಾರದ ಅಂಶ ಹೋಗಂಗಿಲ್ಲ ರೀ. ಟೂತ್ಪೇಸ್ಟ್ ಹಚ್ಚಿ ಕೈ ತೊಳೆದು ನೋಡ್ರಿ ಖಾರದ ಅಂಶ ಎಲ್ಲ ಬಿಟ್ಕೊತೈತಿ. ನೋಡ್ರಿ ಇಲ್ಲೇ ಈ ವಡಿಗೆ ನಾನು ಮ್ಯಾಲೆ ಎಣ್ಣೆನೂ ಹಾಕಲಿಲ್ಲ, ಏನಿಲ್ಲ, ಎಷ್ಟು ಚೆಂದಾಗಿ ಉಬ್ಬಿ ಬಂತು ನೋಡ್ರಿ. ಈ ವಡಿನ ಬೆಳಗ್ಗೆ ಮಾಡಿ ಮಧ್ಯಾಹ್ನದವರೆಗೂ ಹಂಗೆ ಇಟ್ರು ಹಿಂಗೆ ಉಬ್ಬಿರ್ತಾವೆ ನೋಡ್ರಿ. ಹಂಗಂತ ಎಲ್ಲ ವಡಿನೂ ಒಮ್ಮಕ್ಲ ಮಾಡಿಟ್ಟು ಮಧ್ಯಾಹ್ನಕ್ಕೆ ತಿನ್ನಕ್ಕೆ ಹೋಗ್ಬೇಡ್ರಿ. ಬಿಸಿ ಬಿಸಿ ಮಾಡಿ ಇಟ್ಕೊಂಡು ತಿನ್ನಿರಿ, ಭಾರಿ ಮಸ್ತ್ ಇರ್ತಾವೆ ನೋಡ್ರಿ. ಮತ್ತು ಹಿಂಗೆ ಎಲ್ಲ ವಡಿನೂ ತಟ್ಟಿ ಎಣ್ಣೆಗೆ ಕರೆದ್ರೆ ನಮ್ಮ ಜೋಳದ ಹಿಟ್ಟಿನ ವಡಿ ರೆಡಿ ಆದವು ನೋಡ್ರಿ. ಇವಾಗ ಈ ವಡಿನ ಸರ್ವ್ ಮಾಡೋಣ ಬರ್ರಿ. ಸರ್ವ್ ಮಾಡ್ತೀನಿ ಅಂದು ಮತ್ತಿಲ್ಲೇ ವಡಿ ತಟ್ಟೋದು ತೋರ್ಸಾಕತ್ತಾಳ ಅನ್ಕೋಬೇಡ್ರಿ. ಬಿಸ್ಲಿಗೆ ಹೋಗಿ ಓಟ್ ಹಾಕಿ ಬಂದ್ರಿ, ಹಂಗೆ ಹೊಟ್ಟೆ ಬ್ಯಾರಿ ಹಸ್ತಿದ್ದು ಅಲ್ರಿ. ನಾನು ವಡಿಗೆ ಎಳ್ಳು ಹಚ್ಚೋದ ಮರ್ತು ಬಿಟ್ಟಿದ್ದು ನೋಡ್ರಿ. ಹಿಂಗೆ ಎಳ್ಳು ಹಚ್ಚಿ ಎಣ್ಣೆಗೆ ಕರೆದ್ರೆ ಆತು ನೋಡ್ರಿ. ಇಲ್ಲೇ ಎಳ್ಳು ಹಚ್ಚೋ ಉದ್ದೇಶ ಏನಪ್ಪ ಅಂದ್ರೆ ವಡಿ ಸ್ವಲ್ಪ ಚಂದಾಗ ಕಾಣ್ತಾವೆ ನೋಡ್ರಿ. ನೋಡ್ರಿ ಇಲ್ಲೇ ಇವಾಗ ಈ ವಡಿ ಹೆಂಗೆ ಕಾಣಕತ್ತೈತಿ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಇವಾಗ ಈ ವಡಿನ ಸರ್ವ್ ಮಾಡೋಣ ಬರ್ರಿ. ನಾವು ಈ ವಡಿನ ಮೊಸರಿನ ಜೊತೆ ತಿಂತೀವಿ. ನೀವು ಬೇಕಿದ್ರೆ ಕೊಬ್ಬರಿ ಚಟ್ನಿ ಆದರೂ ಮಾಡ್ಕೋಬೋದು. ಇಲ್ಲಂದ್ರೆ ಸಂಜೆಗೆ ಚಹಾ ಜೊತೆಗೆ ಮಾಡ್ಕೊತೀವಿ ಅಂದ್ರೆ ಹಂಗೆ ನಾವು ತಿನ್ಬೋದು. ಯಾಕಂದ್ರೆ ಇಲ್ಲೇ ಉಪ್ಪು ಖಾರ ಎಲ್ಲನೂ ಹಾಕಿ ಮಾಡಿರ್ತೇವೆ. ಇವಾಗ ಈ ಮೊಸರಿಗೆ ಸ್ವಲ್ಪ ಉಪ್ಪು ಹಂಗೆ ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಆತು ನೋಡ್ರಿ. ನೋಡ್ರಿ ಇಲ್ಲೇ ಈ ವಡಿ ಹೆಂಗೆ ಬಂದೈತಿ ಅಂತ ತೋರಿಸ್ತೀನಿ. ಎಷ್ಟು ಚಂದ ಉಬ್ಬಿ ಬಂದೈತಿ ನೋಡ್ರಿ. ತಟ್ಟಿದ ಭಾಗಕ್ಕೆ ನಾವು ಎಳ್ಳು ಹಚ್ಚಿದ್ದೀವಿ, ಕೆಳಗಿನ ಭಾಗ ಹಂಗೆ ಐತ್ರಿ. ನೋಡ್ರಿ ಇಲ್ಲೇ ಇವಾಗ ಈ ವಡಿನ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ರಿ ಎಷ್ಟು ಮಸ್ತಂಗೆ ಬಂದೈತಿ. ನೀವು ಸಹಿತ ಈ ಜೋಳದ ಹಿಟ್ಟಿನ ವಡಿನ ಒಮ್ಮೆ ಟ್ರೈ ಮಾಡಿರಿ. ಟ್ರೈ ಮಾಡಿದ ಮೇಲೆ ಹೆಂಗೆ ಬಂತು ಅಂತಂದು ಕಮೆಂಟ್ ಮಾಡಿರಿ. ಯಾರೆಲ್ಲ ವೋಟ್ ಮಾಡಿಲ್ವೋ ಮೊದಲು ಹೋಗಿ ವೋಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ನಾಳೆ ಮತ್ತೊಂದು ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.